ನಟ ದರ್ಶನ್ ಕುಂತ್ರು ವಿವಾದ ನಿಂತ್ರು ವಿವಾದ ಎನ್ನುವಂತಾಗ್ತಾ ಇದೆ. ಯಾಕಂದ್ರೆ ವಿದೇಶದಿಂದ ಬರ್ತಾ ಇದ್ದಂತೆ ಹೊಸದೊಂದು ಕಾಂಟ್ರವರ್ಸಿ ಸುತ್ತಕೊಂಡಿದೆ. ದಾಸನಿಗೆ ಸರ್ಕಾರವೇ ಸೆಕ್ಯೂರಿಟಿ ಕೊಡ್ತಾ ಅನ್ನೋ ಚರ್ಚೆ ಜೋರಾಗಿ ನಡೀತಿದೆ. ಥೈಲ್ಯಾಂಡ್ನಿಂದ ಬೆಂಗಳೂರಿಗೆ ಕಾಟೇರ ಎಂಟ್ರಿ. ಏರ್ಪೋರ್ಟ್ನಲ್ಲಿ ದಾಸನಿಗೆ ಸಿಐಎಸ್ಎಫ್ ಸೆಕ್ಯೂರಿಟಿ. ನಟ ದರ್ಶನ್ಗೂ ಹಾಗೂ ವಿವಾದಗಳಿಗೆ ಅದ್ಯಾವ ಜನ್ಮದ ನಂಟೋ ಗೊತ್ತಿಲ್ಲ. ಕಾಟೇರ ಕಾಲಿಟ್ಟಲ್ಲೆಲ್ಲ ಕಾಂಟ್ರವರ್ಸಿ ಆಗೋದು ಕಾಮನ್ ಆಗಿ ಹೋಗಿದೆ. ಶೆಡ್ನಲ್ಲಿ ಪ್ರತಾಪ ತೋರಿ ಜೈಲು ಸೇರಿದ್ದು ಒಂದ್ ಕಡೆಯಾದ್ರೆ, ಜೈಲಲ್ಲೂ ರೌಡಿಗಳ ಜೊತೆ ಧಮ್ ಹೊಡ್ಕೊಂಡು ಬಳ್ಳಾರಿಗೆ ಶಿಫ್ಟ್ ಆಗಿದ್ದು ಇತಿಹಾಸ. ಕತ್ತಲೆ ಕೋಣೆಯಲ್ಲಿ ಕಂಬಿ ಎಣಿಸಿ ಹೊರ ಬಂದ್ರೂ ಬುದ್ಧಿ ಮಾತ್ರ ಬಂದಂತೆ ಕಾಣ್ತಿಲ್ಲ. ಥೈಲ್ಯಾಂಡ್ಗೆ ಹೋದ್ರೂ ಕೊಲೆ ಆರೋಪಿಗಳ ಸಹವಾಸ ಬಿಡ್ತಿಲ್ಲ. ಮಂಗಳೂರು ಮೂಲದ ಬಿಪಿನ್ ರೈ ಜೊತೆ ಸುತ್ತಾಡಿದ್ದ ಸುದ್ದಿಯ ಸದ್ದು ತಣ್ಣಗಾಗೋ ಮೊದಲೇ ಮತ್ತೊಂದು ಕಾಂಟ್ರವರ್ಸಿ ಮೈಮೇಲೆ ಎಳೆದುಕೊಂಡಿದ್ದಾರೆ. ಹೈಕೋರ್ಟಲ್ಲಿ ಜಾಮೀನು ಪಡೆದು ನೆಮ್ಮದಿಯಾಗಿರಬೇಕು ಅಂದುಕೊಂಡ ಕಾಟೇರನಿಗೆ ಖಾಕಿ ಕೊಕ್ಕೆ ಹಾಕಿದೆ. ಸುಪ್ರೀಂ ಮೆಟ್ಟಿಲೇರಿ ಜೈಲೂಟ ತಿನ್ನಿಸೋದಕ್ಕೆ ಮುಂದಾಗಿದೆ. ಅದರಲ್ಲೂ ಸುಪ್ರೀಂ ಹೇಳಿಕೆಯಿಂದ ಸುಬ್ಬಾಸುಬ್ಬಿಗೆ ಮತ್ತೆ ಢವಢವ ಶುರುವಾಗಿದೆ. ಸುಪ್ರೀಂನಲ್ಲಿ ಬೇಲ್ ಭವಿಷ್ಯ ಏನಾಗುತ್ತೋ ಅನ್ನೋ ಟೆನ್ಷನ್ನಲ್ಲಿ ದರ್ಶನ್ ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿದ್ದಾರೆ. ನಿನ್ನೆ ರಾತ್ರಿ 11:45ಕ್ಕೆ ಪತ್ನಿ ಜೊತೆ ಏರ್ಪೋರ್ಟ್ಗೆ ಬಂದಿಳಿದ ದಾಸನ ಮುಖದಲ್ಲಿ ಟೆನ್ಷನ್ ಇತ್ತು. ಆದ್ರೂ ಗತ್ತಲ್ಲೇ ಎಂಟ್ರಿ ಕೊಟ್ಟ ಸಾರಥಿಗೆ ಸಿಐಎಸ್ಎಫ್ ಎಸ್ಕಾರ್ಟ್ ನೀಡಿದ್ರಾ ಅನ್ನೋ ಪ್ರಶ್ನೆ ಎದ್ದಿದೆ. ಈ ಒಂದೇ ಒಂದು ದೃಶ್ಯದಿಂದ ಮತ್ತೊಂದು ವಿವಾದ ಬಿರುಗಾಳಿಯಂತೆ ಎದ್ದಿದೆ. ಕೂಲಿಂಗ್ ಗ್ಲಾಸ್ ಹಾಕೊಂಡು ಆನೆ ನಡೆದಿದ್ದೇ ದಾರಿ ಅಂತ ದರ್ಶನ್ ಬರ್ತಿದ್ರೆ, ಪಕ್ಕದಲ್ಲಿ ಗನ್ ಹಿಡ್ಕೊಂಡು ಸಿಐಎಸ್ಎಫ್ ಸಿಬ್ಬಂದಿ ಸೆಕ್ಯೂರಿಟಿ ಕೊಟ್ಟಿದ್ದಾರೆ. ಟರ್ಮಿನಲ್ನಿಂದ ಕಾರು ಹತ್ತೋವರೆಗೂ ಪಕ್ಕದಲ್ಲಿ ಯಾರೂ ಸುಳಿಯದಂತೆ ಭದ್ರತೆ ನೀಡಿದ್ದಾರೆ. ಹೀಗಾಗಿ ಕೊಲೆ ಆರೋಪಿಗೆ ಸರ್ಕಾರವೇ ಸೆಕ್ಯೂರಿಟಿ ಕೊಟ್ಟಿದೆಯಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಸೋಷಿಯಲ್ ಮೀಡಿಯಾದಲ್ಲೂ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಈ ಬಗ್ಗೆ ಕೇಳಿದ್ರೆ ಗೃಹ ಸಚಿವ ಪರಮೇಶ್ವರ್ ಹೇಳೋದೇ ಬೇರೆ. ನನಗೇನು ಗೊತ್ತಿಲ್ಲ ಅನ್ನೋ ಅವರ ಮಾತು ಮತ್ತಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಇಲ್ಲ, ನನಗೆ ಗೊತ್ತಿಲ್ಲ. ಅದು ಅವರು ಭದ್ರತೆ ಕೊಟ್ಟಿದ್ದಾರಾ ಅಥವಾ ಬೇರೆ ರೀತಿಯಲ್ಲಿ ಮಾಡಿದಾರಾ ಗೊತ್ತಿಲ್ಲ. ನನಗೆ ವಿಚಾರ ಮಾಡ್ತೀನಿ. ಒಟ್ಟಾರೆ ವಿವಾದದ ಸುಳಿಯಲ್ಲಿ ಗಿರಿಕಿ ಹೊಡಿತಿರೋ ದಾಸನಿಗೆ ಸೆಕ್ಯೂರಿಟಿ ಸಂಕಷ್ಟವೂ ಬೆನ್ನಿಗೆ ಬಿದ್ದಿದೆ. ಮುಂದೆ ಮತ್ಯಾವ ವಿವಾದ ಹೆಗಲೇರಿ ಸದ್ದು ಮಾಡುತ್ತೋ ಗೊತ್ತಿಲ್ಲ. ಸುಪ್ರೀಂನಲ್ಲಿ ಸುಬ್ಬಾಸುಬ್ಬಿ ಭವಿಷ್ಯ ಏನಾಗುತ್ತೆ ಅನ್ನೋದೇ ಸದ್ಯದ ಕುತೂಹಲ. ಗೀತಾ ಎಂಟರ್ಟೈನ್ಮೆಂಟ್ ಬ್ಯೂರೋ, ನ್ಯೂಸ್ 18.